ಇವತ್ತು ನಮ್ಮ ಕುಂಬಳಕಾಯಿ ಮುರಿಯೋ ಟೈಮಲ್ಲಿ ನಮ್ಮ ಮೈಕ್ಳು ಕ್ವಾಟ್ಲೆ ಮಾಡಿದ್ರು ಕುಂಬಳಕಾಯಿ ಮುರಿದು ಅದು ಎಷ್ಟು ಬೇಗ ಏರಾಗ್ತಾವ ಅನ್ನೋದೇ ಗೊತ್ತಾಗ್ಲಿಲ್ಲ. ಆ ಮಟ್ಟ ಕ್ವಾಟ್ಲೆ ಕೊಟ್ಟರು. ಇವತ್ತು ಹೆಂಗಿದ್ರು ನಮ್ಮ ಕುಂಬಳ ಮುರಿತಾ ಇದೋ, ಹೆಂಗಿದ್ರು ಜಾಗ ಆಯ್ತದೆ, ದನಗಳು ಒಳ್ಳೆ ಮೇವ್ ಆಯ್ತದೆ ಅಂದ್ಬಿಟ್ಟು ಜೊತೆಲಿ ದನಗಳನ್ನ ಹೊಡ್ಕೊಂಡು ಹೊಲ್ತಕ್ ಬಂದೆ. ಹೊಲ್ತಕ್ ಬಂದು ನೋಡಿದ್ರೆ ನಮ್ಮ ಸುಮಂತು ರಮೇಶ್ ಅಣ್ಣ ಅವರೆಲ್ಲ ಬಂದು ಕುಂಬಳಕಾಯಿ ಮುರಿತಿದ್ರು. ಮುರಿದಿದ್ ಕುಂಬಳಕಾಯಿ ಎಲ್ಲ ತುಂಬ್ಕೊಂಡು ಹೋಗೋಕೆ ಟ್ರ್ಯಾಕ್ಟರ್ ತಗೋ ಅಂತ ಬಂದೆ. ಆದ್ರೆ ಇಲ್ಲಿ ಡೀಸೆಲ್ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಬಂಕ್ ಹತ್ರ ಬಂದು ಡೀಸೆಲ್ ಬಿಡಿಸ್ಕೊಂಡು ತಗೊಬಂದೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋ ಅಂತ ಬಂದ್ರೆ ಇಲ್ಲಿ ಸ್ಟಾಕೇ ಬಂದಿಲ್ವಂತೆ. ನೆನ್ನೆಯಿಂದನೂ ಸ್ಟಾಕೇ ಬಂದಿಲ್ಲ. ಏನು ಮಾಡ್ತಾ ಇದಾರೆ ಕಣೆಯವರೆಲ್ಲವ. ಪೆಟ್ರೋಲು ನಮ್ಮ ದುಡ್ಡಲ್ಲಿ ಹಾಕ್ಸಿದ್ರು ಪೆಟ್ರೋಲ್ ಇಲ್ವಲ್ಲ. ಅಕ್ಕಿ ಒಂದು 500 ರೂಪಾಯಿ. ಹೋದ ವರ್ಷ ಮಾತ್ರ ಫಲ ಸಖತ್ತಾಗ್ಬಿಟ್ಟಿತ್ತು. ಈ ವರ್ಷ ಸೀಡ್ಸು ಆಸ್ಟ್ರೇಲಿಯಾ. ಹೋದ ವರ್ಷ ನಾಮದಾರಿ ಹಾಕಿದೆ, ಈ ವರ್ಷ ಭೀಮಾ ಹಾಕಿದ್ದೀನಿ. ಫಲ ಅಂತೂ ಆಸ್ಟ್ರೇಲಿಯಾ. ಏನಕ್ಕೆ ಅಂದ್ರೆ ಸ್ವಲ್ಪ ಮಳೆ ಇಲ್ವಲ್ಲ, ಅದಕ್ಕೆ ವೈರಸ್ ಅಟ್ಯಾಕ್ ಆಗ್ಬಿಟ್ಟು ಸ್ವಲ್ಪ ಕಾಯೆಲ್ಲ ಕಮ್ಮಿ ಬಿಟ್ಟೈತೆ. ಸದ್ಯಕ್ಕೆ ನನ್ನ ಅದೃಷ್ಟಕ್ಕೆ ಫಲ ಇಲ್ದವ್ರು ಸಿಕ್ಕಿಲ್ಲ. ₹1 ರೇಜ್ ಆಗಿತ್ತು. 7 ರೂಪಾಯಿ ಇದ್ದಿದ್ದು ಕುಂಬಳ ₹8 ಆಗಿತ್ತು. ನಮ್ಮ ಭಾವನವೇ ರಮೇಶ್ ಅಣ್ಣನವೇ ಅದೆಲ್ಲೋಗಿ ಲೋಡಿಂಗ್ ಕಲ್ತ್ಕೊಂಬಂದ್ರೆ ಗೊತ್ತಿಲ್ಲ, ಕುಂಬಳಕಾಯಿನ ತಡ್ಕೆ ಇಲ್ದೋದ್ರು ಹೂ ತರ ಜೋಡಿಸಿದ್ರು. ಯಾವ ಊರಕ್ಕಿ ಉಳ್ಳೆಣ, ಯಾವ ಊರ ಕಿತ್ತಿದ್ಯಾಡ ಹೋಗಿ ನಮ್ಮ ಮಮ್ಮಿ ಕೇಳು. ಆಯ್ತು ಕೇಳ್ತೀನಿ ಬಿಡಪ್ಪ. ಹಿಂಗೆ ಉಣ್ಕೊಂಡು ಚೆನ್ನಾಗಿ ತಪ್ಪಾಗು. ಈ ವರ್ಷ 10 ಡಬ್ಬ ಕುಂಬಳದ ಬೀಜಕ್ಕೆ ಬರೀ 4 ಟನ್ ಕುಂಬಳ ಬಿದ್ದೈತೆ ಅಷ್ಟೇನೆ. ಈ ವರ್ಷ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗೋಯ್ತು ಕುಂಬಳ. ನಮ್ ಸುಮಂತು ಕ್ವಾಟ್ಲೆ ಕೊಡಕ್ ಇಟ್ಕೊಂಡ್ರೆ ಹೊಟ್ಟೆಲ್ಲ ಉಣ್ಣಾಗ್ಬೇಕು. ಆ ಮಟ್ಟು ಕ್ವಾಟ್ಲೆ ಕೊಡ್ತಾನೆ. ನೀವೇ ನೋಡಿ ಹೆಂಗೆ ಕ್ವಾಟ್ಲೆ ಕೊಟ್ಟ ಅಂತ. ಜಾಕಿ ಮೈ ಮಿಲಾಗ್ವೆ ಜನ. ನಾನೊಂದು ಜಂಗಲ್ಗೆ ಬಂದಿದ್ದೀನಿ. ಜಂಗಲ್ಗೆ ಅರುಣ್ ಜಂಗಲ್ ಅಂತ. ಇದು ನೋಡಿದ್ರೆ ಭಯಭೀತರಾಗಿ ಹೋಗ್ತೀವಿ. ಯಾವ ಥರ ಇದೆ ಜಂಗಲ್ಲು ನೋಡಿ. ಜಂಗಲ್ ಹೆಂಗಿದೆ ಅಂತ ಕೊಡು. ಬರೀ ಮರಗಳೇ ಜಾಸ್ತಿ. ಇದ್ರ ಮಧ್ಯದಲ್ಲಿ ನಾವು ಕುಂಬಳ ಮುರಿಬೇಕು. ಅದೆಲ್ಲ ಹಾಕಿಲ್ಲ ಕತೆ. ಕಟ್ ಮಾಡಿ ಹಾಕ್ತೀನಿ. ಇವತ್ತಿಗೆ ಇಷ್ಟೇನ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಬೇಗ 100K ರೀಚ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ.